ಒಬ್ಬ ರಾಕ್ಷಸ ರಾಜ ದೇವರನ್ನು ಕೂಡ ಸೋಲಿಸುವ ಶಕ್ತಿಯನ್ನು ಪಡೆಯಲು ಹೊರಟನು. ಒಂದು ಲಿಂಗ ಅದನ್ನು ನೆಲಕ್ಕೆ ಇಟ್ಟ ಕ್ಷಣದಲ್ಲಿ ಜಗತ್ತಿನ ಇತಿಹಾಸವೇ ಬದಲಾಗಿತು. ಆ ಲಿಂಗ ಇಂದಿಗೂ ಕರ್ನಾಟಕದ ಗೋಕರ್ಣದಲ್ಲಿ ಇದೆ ಅಂದ್ರೆ ನಂಬ್ತೀರಾ? ಇದು ಕೇವಲ ಕಥೆಯಲ್ಲ, ನಿಜವಾದ ದೈವಿಕ ರಹಸ್ಯ. ಲೋಕದ ಅತ್ಯಂತ ಶಕ್ತಿಶಾಲಿ ರಾಕ್ಷಸ ರಾಜ ಯಾರು ಅಂದ್ರೆ ಅದು ರಾವಣ. ಆದರೆ ರಾವಣನು ಕೇವಲ ರಾಕ್ಷಸನಲ್ಲ, ಅವನು ಶಿವನ ಅತ್ಯಂತ ಭಕ್ತ. ಅವನ ಭಕ್ತಿ ಎಷ್ಟು ದೊಡ್ಡದು ಅಂದ್ರೆ ತನ್ನದೇ ತಲೆಯನ್ನು ಒಂದೊಂದಾಗಿ ಕತ್ತರಿಸಿ ಶಿವನಿಗೆ ಅರ್ಪಿಸಿದನು. ಇದು ಕೇಳಕ್ಕೆ ಭಯಂಕರ ಅನಿಸಿದ್ರೂ ಇದು ಅವನ ಭಕ್ತಿಯ ತೀವ್ರತೆ. ಕೊನೆಗೆ ಶಿವನು ಸಂತೋಷಪಟ್ಟು ಅವನ ಮುಂದೆ ಪ್ರತ್ಯಕ್ಷನಾದನು. ರಾವಣ, ಏನು ಬೇಕೋ ಅಂತ ಕೇಳಿದನು. ಆಗ ರಾವಣನು ಕೇಳಿದನು, ನನಗೆ ನಿಮ್ಮ ಆತ್ಮಲಿಂಗ ಬೇಕೋ. ಶಿವನು ಒಪ್ಪಿಕೊಂಡನು, ಆದರೆ ಒಂದು ಷರತ್ತು ಹಾಕಿದನು. ಈ ಲಿಂಗವನ್ನು ಲಂಕೆಗೆ ತಲುಪುವವರೆಗೆ ನೆಲಕ್ಕೆ ಇಡಬಾರದು. ರಾವಣನು ಆತ್ಮವಿಶ್ವಾಸದಿಂದ ಹೊರಟನು. ಆದರೆ ದೇವತೆಗಳು ಭಯಪಟ್ಟರು. ರಾವಣನು ಇದನ್ನು ಲಂಕೆಗೆ ತೆಗೆದುಕೊಂಡು ಹೋದರೆ ಅವನನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಅವರು ತಕ್ಷಣ ವಿಷ್ಣುವಿನ ಬಳಿ ಹೋದರು. ವಿಷ್ಣು ಒಂದು ತಂತ್ರ ಹಾಕಿದನು. ಈ ಕೆಲಸಕ್ಕೆ ಆಯ್ಕೆಯಾದವರು ಗಣೇಶ. ಗಣೇಶನು ಒಂದು ಚಿಕ್ಕ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ರಾವಣನ ಮುಂದೆ ಬಂದನು. ರಾವಣನು ಗೋಕರ್ಣದ ಬಳಿ ಬಂದಾಗ ಸೂರ್ಯಾಸ್ತ ಸಮಯ. ಅವನಿಗೆ ಸಂಧ್ಯಾವಂದನೆ ಮಾಡಬೇಕಿತ್ತು. ಆದರೆ ಆತ್ಮಲಿಂಗವನ್ನು ಹಿಡಿದುಕೊಂಡೇ ಹೋಗಲು ಸಾಧ್ಯವಿರಲಿಲ್ಲ. ಅವನು ಆ ಬಾಲಕನನ್ನು ನೋಡಿ ಕೇಳಿದನು, ಇದನ್ನು ಸ್ವಲ್ಪ ಹೊತ್ತು ಹಿಡಿದುಕೋ, ನಾನು ಬರುವವರೆಗೆ. ಗಣೇಶನು ಹೇಳಿದನು, ನಾನು 3 ಬಾರಿ ಕರೆಯುತ್ತೇನೆ, ನೀನು ಬರಲಿಲ್ಲ ಅಂದ್ರೆ ಇದನ್ನು ಇಡುತ್ತೇನೆ. ರಾವಣನು ಒಪ್ಪಿಕೊಂಡನು. ಅವನು ಸಮುದ್ರಕ್ಕೆ ಹೋದನು. ಅಷ್ಟರಲ್ಲಿ ಗಣೇಶನು ಆಟ ಶುರು ಮಾಡಿದನು. ರಾವಣ, ರಾವಣ, ರಾವಣ. ರಾವಣನು ಬರಲಿಲ್ಲ. ಕೂಡಲೇ ಗಣೇಶನು ಲಿಂಗವನ್ನು ನೆಲಕ್ಕೆ ಇಟ್ಟನು. ಅಷ್ಟೇ, ಆ ಲಿಂಗ ಭೂಮಿಗೆ ಗಟ್ಟಿಯಾಗಿ ಅಂಟಿಕೊಂಡಿತು. ರಾವಣನು ಓಡಿ ಬಂದು ಅದನ್ನು ಎತ್ತಲು ಪ್ರಯತ್ನಿಸಿದನು. ಅವನು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಎಳೆದನು. ಆದರೂ ಅದು ಕದಲಲಿಲ್ಲ. ಕೋಪದಲ್ಲಿ ಅವನು ಅದನ್ನು ಎಳೆಯಲು ಪ್ರಯತ್ನಿಸಿದಾಗ ಲಿಂಗದ ಆಕಾರವೇ ಬದಲಾಗಿದೆ ಅಂತ ಹೇಳುತ್ತಾರೆ. ಆ ದಿನದಿಂದ ಆ ಲಿಂಗಕ್ಕೆ ಹೆಸರು ಮಹಾಬಲೇಶ್ವರ, ಅಪಾರ ಶಕ್ತಿಯ ಶಿವ. ಈ ಘಟನೆ ನಡೆದ ಸ್ಥಳವೇ ಕರ್ನಾಟಕದ ಗೋಕರ್ಣ. ಇಂದಿಗೂ ಅಲ್ಲಿ ಇರುವ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಭಕ್ತರು ಆತ್ಮಲಿಂಗದ ದರ್ಶನ ಮಾಡುತ್ತಾರೆ. ಈ ಕಥೆ ಕೇವಲ ಪುರಾಣ ಅಲ್ಲ, ಇದು ಜೀವನ ಪಾಠ. ಭಕ್ತಿ ಇದ್ದರೂ ಅಹಂಕಾರ ಇದ್ದರೆ ಜಯ ಸಾಧ್ಯವಿಲ್ಲ. ದೇವರ ಮುಂದೆ ಯಾರ ಶಕ್ತಿ ಕೂಡ ಸಾಕಾಗುವುದಿಲ್ಲ. ಸಮಯ ಮತ್ತು ತಂತ್ರ ಇವು ಜೀವನವನ್ನು ಬದಲಾಯಿಸಬಹುದು. ಇಂತಹ ನಿಜವಾದ ದೈವಿಕ ಕಥೆಗಳು ನಿಮಗೆ ಇಷ್ಟವಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.